ನಾನು 89ರಲ್ಲಿ ಸೋತೆ. ಟೈಮ್ ಸಿಕ್ಕಿತ್ತು ನನಗೂ. 89ರಲ್ಲಿ ಸೋತೆ. 89 ಆದಮೇಲೆ ಇಲ್ಲಿ ಅವತ್ತು ಪುಟ್ಟಸ್ವಾಮಿ ಅಧ್ಯಕ್ಷ ಯಾರು ಎಂ ಆರ್ ರಾಮಣ್ಣ ಅಧ್ಯಕ್ಷ, ಪುಟ್ಟಸ್ವಾಮಿ ಜನರಲ್ ಸೆಕ್ರೆಟರಿ. ಪುಟ್ಟಸ್ವಾಮಿ ಜನರಲ್ ಸೆಕ್ರೆಟರಿ ಕಾಂತರಾಜ್ಗೆಲ್ಲ ಗೊತ್ತಿದೆ. ಆಗ ಈ ಪುಟ್ಟಸ್ವಾಮಿ ಸೆಕ್ರೆಟರಿ ಆಗಿರುವಾಗ 3 ಕೋಟಿ ರೂಪಾಯಿ ಸಾಲ ತಗೊಂಡ್ಬಿಟ್ಟಿದೆ ಈ ಬಿಲ್ಡಿಂಗ್ ಮೇಲೆ. 3 ಕೋಟಿ ಸಾಲ ತಗೊಂಡಿದ್ರು. ನಿಮಗೆಲ್ಲ ಇತಿಹಾಸ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇನೆ. 3 ಕೋಟಿ ಸಾಲ ತಗೊಂಡ್ಬಿಟ್ಟಿದ್ರು. ರಾಮಣ್ಣ ಒಂದ್ಸಾರಿ ಪುಟ್ಟಸ್ವಾಮಿಗೆ ಫೋಟೋಗಳು ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲೆಲ್ಲ ಕುರುಬರ ಸಂಘದಲ್ಲಿ ಫೋಟೋ ಹಾಕಬೇಕು ಅಂತ ಹೇಳ್ತಾರೆ. ಆಗ ಪುಟ್ಟಸ್ವಾಮಿ ಏನು ಹೇಳ್ತಾನೆ ಗೊತ್ತಾ, ರಾಮಣ್ಣ ನಿಮಗೆ ಜೀವಂತವಾಗಿ ಹೊಡೆದ್ಬಿಟ್ರೆ ಹೆಂಗೆ ಗೋಡೆ ಮೇಲೆ ಯೇಸು ಕ್ರಿಸ್ತನ ಮಾಡಿದ್ರಲ್ಲ, ಗೊತ್ತಾಯ್ತೇನೆ? ರಾಮಣ್ಣನಿಗೆ ಜೀವಂತವಾಗಿ ಗೋಡೆಗೆ ಹೊಡೆದ್ಬಿಡೋದು, ಹೊಡೆದ್ಬಿಡೋದು. ಯೇಸು ಕ್ರಿಸ್ತನ್ ಮಾಡಿದ್ರಲ್ಲ ಹಂಗೆ ಮೊಳೆ ಹೊಡೆದ್ಬಿಟ್ರೆ ಹೆಂಗೆ ಅಂತ ಹೇಳ್ತಾರೆ. ಪಾಪ ರಾಮಣ್ಣ ಎದುರ್ಕೊಂಡು ಸುಮ್ಮನಾಗ್ಬಿಡ್ತಾನೆ. ಅಷ್ಟೊಂದು ಆ ಕಾಲದಲ್ಲಿ ರೌಡಿ, ಪುಟ್ಟಸ್ವಾಮಿ ಅಂಡ್ ಗ್ಯಾಂಗ್ ರೌಡಿ. ನಾನು ಸಾರಿಗೆ ಮಂತ್ರಿ ಆಗಿದ್ನಲ್ಲ, ನಮ್ಮ ಮನೆಗೆ ಬರಬೇಕಾದ್ರೆ 2 ಕಾರ್ ತುಂಬ ಜನರಲ್ ಕರ್ಕೊಂಡು, 2 ಕಾರ್ ತುಂಬ ಮನೆಗೆ ಬರೋನು. ನಾನು ಏನು ಮಾಡೋದು, ಮನೆಗೆ ಬರ್ತಿದ್ದೆಲ್ಲ ಮಾತಾಡಿಸುವೆ. ರೇವಣ್ಣನು ಚೆನ್ನಾಗಿದ್ರು ಅವನ ಜೊತೆಯಲ್ಲಿ. ಬಹಳ ಚೆನ್ನಾಗಿದ್ರು. ವಿಶ್ವನಾಥ್ನು ಚೆನ್ನಾಗಿದ್ದ. ವಿಶ್ವನಾಥ ಅಂತ ಹೇಳ್ತಾರಲ್ಲ ಮಾಜಿ ಮಂತ್ರಿ, ಅವನು ಚೆನ್ನಾಗಿದ್ದ ಪುಟ್ಟಸ್ವಾಮಿ ಜೊತೆಯಲ್ಲಿ. ಅವನು ಕಂಡ್ರೆ ಎಲ್ಲ ಎದುರ್ಕೊಳ್ಳೋರು. ಒಂದ್ಸಾರಿ ನಾನು MLA ಆಗಿದ್ದೆ, ಬಂದು ನನಗೆ ಎದುರಿಸೋಕ್ಕೆ ಶುರು ಮಾಡ್ದ. ಆಮೇಲೆ ನನ್ನ ಹೆಂಡತಿಗೆ ಕಾಗದನೇ ಬರೆದ್ಬಿಟ್ಟ, ನೀನು ಮುಂಡಿ ಆಗ್ಬಿಡ್ತೀಯ, ನಿನ್ನ ಗಂಡನಿಗೆ ಹೇಳು ಅಂತೇಳಿ ಬರೆದ್ಬಿಟ್ಟ, ಕಾಗದನೇ ಬರೆದ್ಬಿಟ್ಟ. ನಾನೇನು ಎದುರ್ಕೊಳ್ಳಿಲ್ಲ. ಅವ್ನಿಗೆ ಹೇಳಿದೆ, ಪುಟ್ಟಸ್ವಾಮಿಗೆ, ನೋಡಪ್ಪ ಪುಟ್ಟಸ್ವಾಮಿ, ನಾನೇನು ಎದುರ್ಕೊಳ್ಳೋ ಮನುಷ್ಯ ಅಲ್ಲ, ಸಾವಿಗೆಲ್ಲ ಎದುರ್ಕೊಳ್ಳಲ್ಲ ನಾನು. ಆದರೆ ನಾನು ಏನು ಪ್ರತಿಪಾದನೆ ಮಾಡ್ತೀನಿ ಅದರಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿ, ಆಗ ಹುಟ್ಟೋದ್ನ ಇವನು ಕೃಷ್ಣಪ್ಪ ಹುಟ್ಟೋದ್ನ ನಾನು ಭಾಳ ಬುದ್ಧಿವಂತಿಕೆ ಮಾಡಿ, ಜನರಲ್ ಎಲೆಕ್ಷನ್ ಇತ್ತು. ಅವನು ಯಾರ ಜೊತೆ ಇದ್ದ ಅಂತಂದರೆ ಕೊತ್ವಾಲ್ ರಾಮಚಂದ್ರ, ನಮ್ಮ ಮಾವ ಹೇಳ್ತಾ ಇದ್ದ. ನಮ್ಮ ಮಾವ ಒಬ್ಬ ಮೆಂಬರು, ಇದಕ್ಕೆ ಕುರುಬರ ಸಂಘಕ್ಕೆ ಮೆಂಬರು. ಕೊತ್ವಾಲ್ ರಾಮಚಂದ್ರನ ಕುಳ್ಳಿಸ್ಕೊಂಡು ಒತ್ತಾಕಬಿಟ್ಟಿದ್ದ ಓಟು, ಅವ್ನು ಜಾಸ್ತಿ ಗೆದ್ದಿದ್ದದು. ಇನ್ನೊಂದು ಎಲೆಕ್ಷನ್ ಬಂತು, ಈಗ ಶ್ರೀನಿವಾಸ ನಗರ ಅಂತ ಹೇಳ್ತೀವಲ್ಲ, ಅಲ್ಲಿ ಎಲೆಕ್ಷನ್ ನಡೆಸ್ತಾ ಇದ್ದ. ನಾನು ಹೋಗಿ ಪುಟ್ಟಸ್ವಾಮಿಗೆ, ನನ್ನ ಜೊತೆ ಚೆನ್ನಾಗೂ ಇದ್ದ, ಮತ್ತು ಹಿಂದ್ಗಡೆ ಎಲ್ಲ ಏನು ಬೇಕೋ ಎಲ್ಲರೂ ಮಾಡೋಣ ನಂಗೆ ಎದುರ್ಸೋಕ್ಕೆ. ಆಮೇಲೆ ಪುಟ್ಟಸ್ವಾಮಿಗೆ ಹೇಳಿದೆ ನಾನು, ನೋಡಪ್ಪ ನೀನು ಒಬ್ಬನೇ ನಿಷ್ಠುರಾಗಬೇಕು, ಹೋಗ್ಬೇಡಯ್ಯ, ರಾಜಿ ಮಾಡೋಣ ಬಿಡು, ಎಲೆಕ್ಷನ್ ಮಾಡಬೇಡ ಅಂತ ಹೇಳಿ ಎಲೆಕ್ಷನ್ ನಿಲ್ಲಿಸ್ತೇ ಹೋಗಿ. ಜನರಲ್ ಎಲೆಕ್ಷನ್ನು, ಕುರುಬರ ಸಂಘದ ಎಲೆಕ್ಷನ್ನು. ಅಧ್ಯಕ್ಷರಿಗೆ ನಿಂತ್ಕೊಬಿಟ್ಟಿದ್ದಾವ, ಅಧ್ಯಕ್ಷಗಿರಿ ನಿಂತ್ಕೊಬಿಟ್ಟಿದ್ದ. ಆಮೇಲೆ ಮಾಡಿಸ್ತೆ ನಾನು. ಆಮೇಲೆ ಏನು ಮಾಡಿದೆ ಅಂತಂದರೆ, ಒಂದು ಕೆಲಸ ಮಾಡೋಣಪ್ಪ, ನಾವು ಡೈರೆಕ್ಟರ್ಗಳನ್ನ ನಾಮಿನೇಟ್ ಮಾಡೋಣ. ನಾನು ಗ್ರಾಮೀಣ ಪ್ರದೇಶದವ್ರನ್ನೆಲ್ಲ ಮಾಡ್ತೀನಿ, ನೀನು ಪಟ್ಟಣದವ್ರನ್ನೆಲ್ಲ ಬೆಂಗಳೂರು ನಗರದವರು ಮಾಡು ಅಂತ ಹೇಳಿದೆ. ಆಗ 10 ಜನನ ಏನೋ ಡೈರೆಕ್ಟರ್ ಮಾಡಿದ. ಇನ್ನು ಉಳಿದು ಒಂದೊಂದು ಜಿಲ್ಲೆಗೆ ಇದ್ದಿಬ್ಬರು ಅಂತೇಳಿ, ಆಗ 28 ಜಿಲ್ಲೆನೋ 27 ಜಿಲ್ಲೆನೋ ಇದ್ದವು. ಎರಡೆರಡು ಡೈರೆಕ್ಟರ್ಗಳನ್ನ ಮಾಡೋದು. ನಮ್ಮದು ಮೆಜಾರಿಟಿ ಆಗೋಯ್ತು.
ಆಮೇಲೆ ನಾನು ಇವನು ಮಲ್ಲಪ್ಪ ಸತ್ತೋಗ್ಬಿಟ್ಟಿದ್ದಾರೆ ಪಾಪ, ದಾವಣಗೆರೆ ಮಲ್ಲಪ್ಪ. ಅವನಿಗೆ ಪುಟ್ಟಸ್ವಾಮಿ ವಿರುದ್ಧ ನಿಲ್ಲಿಸ್ದೆ ಕಷ್ಟಪಟ್ಟು, ಇದಕ್ಕೆ ನಡುಗನು ಪುಟ್ಟಸ್ವಾಮಿ ವಿರುದ್ಧ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಕತೆ ಇತಿಹಾಸ ಇದೆಲ್ಲ ಸತ್ಯ, 100% ಸತ್ಯ. ಯಾರು ಇಲ್ಲ ಅಂತ ಹೇಳ್ಬಿಡ್ಲಿ. ಎಲ್ಲ ಇಲ್ಲಿ ಸಾಕ್ಷಿ ಇರ್ತಕ್ಕಂಥವ್ರು ಕಾಂತರಾಜು. ಇವನು ಒಬ್ಬ ಇದ್ದ, ಯಾರು ಕೃಷ್ಣಪ್ಪ ಇದ್ದ, ಮುಕ್ಕಡಪ್ಪ ಬದುಕಿದ್ದಾನೆ ಇನ್ನ. ಆಮೇಲೆ ಚಾಮರಾಜಪೇಟೆ ಎಂಥವನವನು ಸಿದ್ಲಿಂಗಯ್ಯ ಕೂತು. ಆಮೇಲೆ ಸಿದ್ಲಿಂಗಯ್ಯ ಇದ್ದ, ನಗರ ಪಾಲಿಕೆಯಲ್ಲಿ ಇದನ್ನೆಲ್ಲ ಯಾರು ದಾಸಪ್ಪ ಅಂತ ಹೇಳ್ತಾನೋ, 4th ಕ್ಲಾಸ್ ಎಂಪ್ಲಾಯಿ ಇದ್ನಲ್ಲಯ್ಯ. ಮಾಸ್ತಿ ಸಾವ್ಕಾರ್ ವೆಂಕಟಸ್ವಾಮಿ ಮತ್ತೆ ಮುಕ್ಕಡಪ್ಪ. ಆಮೇಲೆ ನಮ್ಮ ದೇವನಹಳ್ಳಿಯವನು ಇಂಜಿನಿಯರ್ ಇದ್ನಲ್ಲ, ಯಾರು ನಾಗಣ್ಣ. ಇವರಿಷ್ಟು ಜನ ನಾವೆಲ್ಲ ಮಾತಾಡ್ಕೊಂಡು ಪುಟ್ಟಸ್ವಾಮಿನ ಹೊರ ಹಾಕೋದು ಹೆಂಗೆ ಅಂತ ಯೋಚನೆ ಮಾಡಿದ್ರು. ಎಲೆಕ್ಷನ್ ನಡೀಲಿಯಪ್ಪ ಅಂತಂದ್ರೆ, ನೋಡಪ್ಪ ಮಲ್ಲಪ್ಪ ನಿಂತ್ಕೊಬಿಟ್ಟಿದ್ದಾನೆ, ಎಲೆಕ್ಷನ್ಗೆ ಅವ್ನು ತೆಗಿಯಲ್ಲ ಅಂತ ಇದ್ದಾನೆ, ಎಲೆಕ್ಷನ್ ನಡೀಲಿ. ಕೃಷ್ಣಪ್ಪ ಇದ್ನಲ್ಲ, ಕೃಷ್ಣಪ್ಪ ಇವನು ಜನರಲ್ ಸೆಕ್ರೆಟರಿ, ನಿಲ್ಲಿಸ್ತೆ. ಕೃಷ್ಣಪ್ಪ ಅಲ್ಲ, ಮಲ್ಲಪ್ಪ ಅಧ್ಯಕ್ಷ. ಎಲೆಕ್ಷನ್ ನಡೀತು ಅಂತಂದಾಗಲೇ ಕೋರ್ಟ್ ಕೊಟ್ಟೋದ ಇವನು, ಕೋರ್ಟ್ನಲ್ಲಿ ನಮ್ಮ ಪರವಾಗಾಯಿತು. ಆಮೇಲೆ ಆಗ DCP ಈ ಭಾಗದಲ್ಲಿ ಪೊಲೀಸ್, ನಮ್ಮ ಮೈಸೂರು ಜಿಲ್ಲೆಯವನು ಇದ್ದ, ಭರಣಿ ಸುಭಾಷ್ ಭರಣಿ ಅಂತ ಇದ್ದ. ಆ ಸುಭಾಷ್ ಭರಣಿಗೆ ಹೇಳಿ ಹಳೆ ಕೇಸ್ನಲ್ಲೇ ಒಂದು ಪುಟ್ಟಸ್ವಾಮಿಗೆ ಎದುರಿಸಿ ಮಾಡುವಂತ ಹೇಳಿದೆ ನಾನು. ಸುಭಾಷ್ ಭರಣಿಗೆ ಗೊತ್ತಾಯ್ತೇನ್ರಿ ಸ್ವಾಮೀಜಿ, ನಿಮಗೆ ಗೊತ್ತಾಯ್ತಾ? ನಿಮ್ಗೆ ಗೊತ್ತಿಲ್ಲ, ಕತೆ ಗೊತ್ತಿಲ್ಲ, ಏನಿಲ್ಲ ನಿಮಗೆ. ಏನೋ ಹೇಳ್ತಾ ಇದ್ದೀರಿ, ವಿಶ್ವನಾಥ ಏನು ಮಾಡಿದನು? ಏನೂ ಮಾಡಿಲ್ಲ. ಅವನ ಜೊತೆ ಸೇರ್ಕೊಂಡಿದ್ದ ಪುಟ್ಟಸ್ವಾಮಿ ಜೊತೆಗೆ.